ಎವ್ರಿವನ್, ಪ್ರಶ್ನೆ ಸಂಖ್ಯೆ 79. ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ. ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಲಿನ್ ಹಾರ್ಮೋನ್ಗಳ ಕಾರ್ಯವನ್ನ ತಿಳಿಸಿ ಅಂತ ಇದೆ. ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಯಾವ ರೀತಿಯಾಗಿ ತೋರಿಸುತ್ತೆ ಅಂತ ನೋಡೋಣ. ಸಸ್ಯಗಳು ಬೆಳಕಿನ ಕಡೆಗೆ ತೋರುವ ಪ್ರತಿಕ್ರಿಯೆಯನ್ನ ದ್ಯುತಿ ಅನುವರ್ತನೆ ಅಂತೇವೆ. ಹಾಗೆ ಈ ಒಂದು ಸಸ್ಯಗಳ ತುದಿ ಏನಾಗತ್ತೆ, ಬೆಳೆಯುತ್ತಿರುವಂತಹ ಒಂದು ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ ಅದರ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತೆ ಅಲ್ವಾ. ಅಲ್ಲಿ ಬೆಳಕು ಯಾವಾಗ ಒಂದು ಸಸ್ಯದ ಭಾಗದಿಂದ ಇನ್ನೊಂದು ಕಡೆಗೆ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಗ ಆಕ್ಸಿನ್ ಕಾಂಡದ ನೆರಳಿನ ಭಾಗಕ್ಕೆ ವಿಸರಣೆಗೊಳ್ಳುತ್ತೆ. ಈ ನೆರಳಿನ ಭಾಗಕ್ಕೆ ವಿಸರಣೆಗೊಳ್ಳೋದ್ರಿಂದ ಆಕ್ಸಿನ್ನ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗಗಳಲ್ಲಿರುವ ಜೀವಕೋಶಗಳನ್ನ ಉದ್ದವಾಗಿ ಬೆಳಿಲಿಕ್ಕೆ ಅದು ಪ್ರಚೋದಿಸುತ್ತೆ. ಈ ರೀತಿಯಾಗಿ ಅದು ಬಾಗಿದಂತೆ ಕಾಣುತ್ತೆ. ಎರಡನೇ ಪ್ರಶ್ನೆಯನ್ನ ನೋಡಿ. ಹೆಲೋ ಎವ್ರಿವನ್, ಪ್ರಶ್ನೆ ಸಂಖ್ಯೆ 79. ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಸಸ್ಯಗಳು ಬೆಳಕಿಗೆ ತೋರುವ ಪ್ರತಿಕ್ರಿಯೆಯನ್ನ ದ್ಯುತಿ ಅನುವರ್ತನೆ ಎನ್ನುವರು. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನ ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ. ತುದಿಯಲ್ಲಿ ಏನಾಗತ್ತೆ, ಆಕ್ಸಿನ್ ಹಾರ್ಮೋನ್ ಉಂಟಾಗತ್ತೆ. ಅದೇನಾಗತ್ತೆ, ಈ ಒಂದು ಕಾಂಡದ ಭಾಗಕ್ಕೆ ಪಸರಿಸಿದಾಗ ಏನಾಗತ್ತೆ, ಇಲ್ಲಿರುವಂತಹ ಒಂದು ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತೆ. ಅದು ಸಸ್ಯದ ಕಾಂಡದ ಬಾಗುವಿಕೆಯನ್ನ ತೋರಿಸುತ್ತೆ ಅಲ್ವಾ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆಕ್ಸಿನ್ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಭಾಗದಲ್ಲಿರುವಂತಹ ಜೀವಕೋಶಗಳನ್ನ ಉದ್ದವಾಗಿ ಬೆಳೆಯಲಿಕ್ಕೆ ಪ್ರಚೋದಿಸುತ್ತೆ. ಕಾರಣ ಏನಾಗತ್ತೆ, ಅದು ಬಾಗಿದಂತೆ ಕಾಣುತ್ತದೆ. ಎರಡನೇ ಪ್ರಶ್ನೆಯನ್ನ ನೋಡಿ. ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನಿನ ಕಾರ್ಯ ಹಾಗೆ ಅಡ್ರಿನಲಿನ್ ಹಾರ್ಮೋನ್ಗಳ ಕಾರ್ಯವನ್ನ ಬರೆಯಿರಿ ಅಂತ ಇದೆ. ಥೈರಾಕ್ಸಿನ್ ಹಾರ್ಮೋನು ಇದು ದೇಹವನ್ನ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಅಣಿಗೊಳ್ಳುವಂತೆ ಮಾಡುತ್ತೆ. ಥೈರಾಕ್ಸಿನ್ ಹಾರ್ಮೋನು ಇದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೂ ಕೊಬ್ಬಿನ ಚಯಾಪಚಯ ಕ್ರಿಯೆಗೆ ಅದು ಸಹಾಯ ಮಾಡುತ್ತೆ. ಅಡ್ರಿನಲಿನ್ ಹಾರ್ಮೋನು ದೇಹವನ್ನ ಪರಿಸ್ಥಿತಿಗೆ ಅಣಿಗೊಳಿಸುವಂತೆ ಸಹಕರಿಸುತ್ತೆ. ಥ್ಯಾಂಕ್ ಯು.